ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಜಾತಿಗಣತಿ ವರದಿಗೆ ಲಿಂಗಾಯತ ಒಕ್ಕಲಿಗ ಸಚಿವರ ಆಕ್ಷೇಪ. ವಿಶೇಷ ಸಚಿವ ಸಂಪುಟ ಸಭೆ ಅಪೂರ್ಣ. ಮೇ 2ರಂದು ಸಚಿವ ಸಂಪುಟದಲ್ಲಿ ಜಾತಿ ಗಣತಿಯ ಕ್ಲೈಮ್ಯಾಕ್ಸ್. ಸಂಪುಟ ಸಭೆಯ ಆರಂಭದಲ್ಲಿ ಏರು ಧ್ವನಿಯಲ್ಲಿ ಮಾತುಕತೆ. ಯಾವ ಕಾರಣಕ್ಕೂ ಸಮೀಕ್ಷೆ ಒಪ್ಪಲ್ಲ ಎಂದ ಎಸ್ಎಸ್ ಮಲ್ಲಿಕಾರ್ಜುನ್. ಡಿಕೆಶಿಯಿಂದ ಏಕಸ್ವರ, ಲಾರ್ಡ್ ಮಧ್ಯಪ್ರವೇಶ. ಹತ್ತು ವರ್ಷದ ಹಿಂದಿನದನ್ನ ಪ್ರಕಟ ಮಾಡುವುದು ನ್ಯಾಯೋಚಿತವಲ್ಲ. ಮತ್ತೊಮ್ಮೆ ವೈಜ್ಞಾನಿಕವಾಗಿ ಹೊಸ ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು. ಮೊದಲ ಬಾರಿಗೆ ಮೌನ ಮುರಿದ ಸಿದ್ಧಗಂಗಾ ಶ್ರೀ. ಜಾತಿ ಜನಗಣತಿಯ ಸಂಪುಟ ಸಭೆ ಮುಂದೂಡಿಕೆ. ಸಿದ್ದರಾಮಯ್ಯನವರೇ ಬಿಡಿ ಸಮಾಜಗಳ ನಡುವಿನ ಹುಡುಗಾಟಿಕೆ. ನ್ಯಾಯ ಕೊಡುವ ಇಚ್ಛಾಶಕ್ತಿ ಇಲ್ಲ ಅಂತ ವಿಜೇಂದ್ರ ಟೀಕೆ. ಉಚ್ಚಾಟಿತ ಯತ್ನಾಳ್ ತವರೂರಲ್ಲಿ ವಿಜಯೇಂದ್ರ ಹವಾ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಯಕರ್ತರಿಂದ ಅದ್ಧೂರಿ ಸ್ವಾಗತ. ಪಕ್ಷ ಈಗ ಒಗ್ಗಟ್ಟಾಗಿದೆ. ಬಿಜೆಪಿ ಸಾರಥಿ ಭರ್ಜರಿ ಟಾಂಗ್. ನವೆಂಬರ್ ಅಥವಾ ಡಿಸೆಂಬರ್ ಹಸ್ತದಲ್ಲಿ ಮಹಾಸ್ಫೋಟ. ವಿಜಯಪುರದಲ್ಲಿ ಭವಿಷ್ಯ ನುಡಿದ ಸಂಸದ ಜಗದೀಶ್ ಶೆಟ್ಟರ್. ಸಿದ್ದರಾಮಯ್ಯ ಅಗ್ರಿಮೆಂಟ್ ಸಿಎಂ ಅಂತ ಕರೆದ ರಾಮುಲು. ಕಂಬಳ ಟೆಂಪಲ್ ರನ್ ಬ್ರಹ್ಮ ಕಲಶೋತ್ಸವ ಹೆಸರಲ್ಲಿ ಆಕ್ಟಿವ್. ಕರಾವಳಿ ಭಾಗದಲ್ಲಿ ಧರ್ಮ ರಾಜಕಾರಣ, ಭಕ್ತಿ ಮಾರ್ಗ ತುಳಿದ ಡಿಕೆಶಿ. ಕಾಂಗ್ರೆಸ್ ಬಲವರ್ಧನೆಗೆ ಏಪ್ರಿಲ್ 20ಕ್ಕೆ ಟೆಂಪಲ್ ರನ್. ಮಚ್ಚಿಡಿದು ರೀಲ್ಸ್ ಮಾಡಿದ್ದ ಪ್ರಕರಣ ಸೆಕೆಂಡ್ ರೌಂಡ್ ಜೈಲ್. ನಿನ್ನೆ ರಜತ್ಗೆ ಕೋರ್ಟ್ನಿಂದ ಸಿಕ್ಕಿದೆ ಬೇಲ್. ಇಂದು ಬೆಳಗ್ಗೆ ಅಥವಾ ಮಧ್ಯಾಹ್ನದ ಒಳಗೆ ರಿಲೀಸ್. ಬರಗಾಳಿ ಸಮೇತ ಸುರಿದ ಭಾರೀ ಮಳೆ. ಗದಗದ ಪಾಪನಾಶಿ ಗ್ರಾಮದಲ್ಲಿ ರೈತನ ಮನೆ ಛಿದ್ರ. ಗಾಳಿಗೆ ಹಾರಿ ಹೋದ ಮನೆಯ ಮೇಲ್ಛಾವಣಿಯ ತಗಡುಗಳು. ಭಾರೀ ಮಳೆಗೆ ಧರೆಗುರುಳಿದ ಚೌಡೇಶ್ವರಿ ನೆಲೆಸಿರುವ ಪಿಳಲಿ ಮರ. ಹಾವೇರಿಯ ಕೇರಿಮತ್ತಿಹಳ್ಳಿ ರಸ್ತೆಯಲ್ಲಿ ಘಟನೆ. 100 ವರ್ಷದ ಹೆಮ್ಮರ ಉರುಳಿದ್ದಕ್ಕೆ ಭಕ್ತರಲ್ಲಿ ಆತಂಕ. ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ ಗೋವುಗಳ ರಕ್ಷಣೆ. ಶಿಡ್ಲಘಟ್ಟ ತಾಲೂಕಿನ ಮಿಟ್ಟೆಮರಿ ಚಿಂತಾಮಣಿ ಮಾರ್ಗದಲ್ಲಿ ದಾಳಿ ನಡೆಸಿದ ಹಿಂದೂ ಜಾಗರಣಾ ವೇದಿಕೆ. 4 ಗೂಡ್ಸ್ನಲ್ಲಿದ್ದ 38 ಜಾನುವಾರುಗಳ ರಕ್ಷಣೆ. ಬಿಹಾರಕ್ಕೆ ಹೊರಟ ಕಾಡಾನೆಗಳ ಹಿಂಡು. ಕೊಡಗಿನ ಸಿದ್ದಾಪುರ ಸಮೀಪದ ತೂಪನಕೊಲ್ಲಿಯಲ್ಲಿ 7 ಆನೆಗಳು ಪ್ರತ್ಯಕ್ಷ. ಕೂಡಲೇ ಮರಳಿ ಕಾಡಿಗಟ್ಟುವಂತೆ ಗ್ರಾಮಸ್ಥರ ಆಗ್ರಹ. ವಕ್ಫ್ ಕಾಯ್ದೆ ವಿರೋಧಿಸಿ ಮಂಗಳೂರಿನಲ್ಲಿಂದು ಪ್ರತಿಭಟನೆ. ನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜನೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರಸ್ತೆ ಸಂಚಾರ ಮಾರ್ಗ ಬದಲಾವಣೆ. ಮೋದಿ ಭೇಟಿ ಮಾಡಿದ ದಾವೂದಿ ಬೊಹ್ರಾ ಮುಸ್ಲಿಮರು. ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಿದ್ದಕ್ಕಾಗಿ ಕೃತಜ್ಞತೆ. ಬಹುಕಾಲದ ಬೇಡಿಕೆ ಈಡೇರಿಸಿದ್ದಕ್ಕೆ ಧನ್ಯವಾದ ಸಲ್ಲಿಕೆ. ಕೋರ್ಟ್ಗಳು ಯಾವತ್ತೂ ಸೂಪರ್ ಪಾರ್ಲಿಮೆಂಟ್ ಆಗಬಾರದು. ರಾಷ್ಟ್ರಪತಿಗಳಿಗೆ ನ್ಯಾಯಾಂಗ ನಿರ್ದೇಶನ ನೀಡಲು ಸಾಧ್ಯವೇ ಇಲ್ಲ. ಕಾರ್ಯಾಂಗ ನ್ಯಾಯಾಂಗ ನಡುವೆ ಧನಕರ್ ಸಂಘರ್ಷದ ಕಿಡಿ. ಬಾಲಕನ ಸೈಕಲ್ ತೆಗೆದುಕೊಂಡು ಶಿವಣ್ಣ ಸೈಕ್ಲಿಂಗ್. ಶೂಟಿಂಗ್ ಬಿಟ್ಟು ಫುಲ್ ಜಾಲಿ ಮೂಡ್ನಲ್ಲಿ ರೌಂಡ್ಸ್. ಶಿವಣ್ಣನ ಎನರ್ಜಿಗೆ ಫ್ಯಾನ್ಸ್ ಫುಲ್ ಫಿದಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.